ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮಾನ್ಯತಾ ವೈಶ್ವಕ ಹಾಗೆ ವೈಶ್ವಕ ತಮ್ಮ ಮೂವರು ಸೇರಿಕೊಂಡು ಆಡಿದ ದೊಡ್ಡ ಮೆಗಾ ಡ್ರಾಮಾ ಏನು ಎಲ್ಲ ಕೂಡ ಬಟ ಬಯಲಾಗ್ತದೆ. ಈ ಕಡೆ ಅಯೋಧ್ಯೆಗೆ ಹೋಗ್ತಿರೋದು ಯಾರು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ನಾಣಾಚಾರ್ಗಳು ಎಲ್ಲರೂ ಕೂಡ ವಿಷಯ ಹೇಳಿಬಿಡಬೇಕು ಅಂತ ಅಂದ್ಕೊಂಡು ತಮ್ಮ ಮಕ್ಕಳನ್ನೆಲ್ಲ ಕರೆದು ತನಗೇನಾದರೂ ಪರವಾಗಿಲ್ಲ, ತನ್ನ ಮಕ್ಕಳು ನನ್ನನ್ನು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಈ ಮನೆ ಯಾವುದೇ ಕಾರಣಕ್ಕೂ ಸರ್ವನಾಶ ಆಗಬಾರ್ದು, ಆ ವೈಶ್ವಕ ಎಂಥವಳು ಅಂತ ಹೇಳಬೇಕು ಅಂತ ಅವ್ರು ಇಲ್ದರೂ ಟೈಮ್ ನೋಡಿಕೊಂಡು ಹೇಳೋಕೆ ಮುಂದಾಗ್ತಾರೆ. ಆದರೆ ಇನ್ನೇನೋ ಹೇಳಬೇಕು ಅಷ್ಟರಲ್ಲಿ ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ ಅಂತ ಹಾಡು ಹೇಳ್ಕೊಂಡು ಬಂದೇ ಬಿಡ್ತಾಳೆ ವೈಶ್ವಕ. ಸತ್ಯಭಾಮ ಅಂತ ಹಾಡು ಕೇಳ್ದಿದ್ದಾಗ ಈ ಕಡೆ ನಾರಾಯಣಾಚಾರ್ಯಗಳಂತೂ ಹಾಗೆ ಗಡ ಗಡ ಅವೆಲ್ಲವೆಲ್ಲ ಅಂತ ಒದ್ದಾಡ್ಬಿಡ್ತಾರೆ. ಸತ್ಯ ಹೇಳ್ತೀನಿ ಹಾಗೆ ಹೀಗೆ ಅಂತ ಅನ್ಕೊಂಡು ಬಂದದ್ದಂತಹ ಅವರು ಈ ಕಡೆ ಏನಪ್ಪ ಅಂತ ಮಕ್ಕಳು ಕೇಳ್ತಿದ್ರೆ ಏನಿಲ್ಲ ಅಂತಾರೆ. ಯಾರು ಕೆಟ್ಟವರು ಮನೆ ಒಡೆದಾಕೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅಂದಾಗ ಮನುಷ್ಯನಿಲ್ದ ಇರ್ತಕ್ಕಂಥ ತಾಮಸ ಗುಣಗಳು ಅದನ್ನು ಒದ್ದು ಓಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತದೆ ಅಂತ ಹೇಳಿ ನಾರಾಯಣಾಚಾರ್ಯಗಳು ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಅವರು ನನಗೆ ಅಯೋಧ್ಯೆಗೆ ಹೋಗಬೇಕು ಅನಿಸ್ತದೆ ಅಂತ ಹೇಳ್ತಾರೆ. ಯಾಕೆ ಏನು ಅಂತ ಎಲ್ಲ ಕೇಳಿದಾಗ ರಾಮ ಸತ್ಯ ಧರ್ಮ ನ್ಯಾಯಕ್ಕೆ ನಿಂತವನು, ಜೊತೆಗೆ ನಾವು ಏನೇ ಮಾಡಿದ್ರೂ ಅವನ ಹತ್ರ ಒಪ್ಪಿಸ್ಕೋಬೋದು. ಸತ್ಯ ನೀತಿ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥ ಅವನ್ನ ದರ್ಶನ ಮಾಡಿ ಅವನ ಮುಂದೆ ಹೇಳ್ಕೋಬೇಕು ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಅಯೋಧ್ಯೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡುವ ಅಂತ ಹೇಳ್ತಾರೆ. ಈ ಕಡೆ ಚಾರು ಏನು ಮಾವ ಹೇಳ್ತಿದ್ರ, ಇಂಥ ಒಂದು ಸಮಯದಲ್ಲಿ ನೀವು ಈ ರೀತಿ ಎಲ್ಲ ಹೋಗೋದು ತುಂಬ ಆಯಾಸ ಆಗುತ್ತೆ, ದಯವಿಟ್ಟು ಡಾಕ್ಟರ್ ಹೇಳಿದ್ದಾರೆ ನಿಮಗೆ ರೆಸ್ಟ್ ಬೇಕು ಅಂತ ಹೇಳ್ತಿದ್ರೆ. ಇಲ್ಲ ಅಮ್ಮ, ನಾನು ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಯಗಳು. ಈ ಕಡೆ ವೈಶ್ವಕ ಏನು ಮುದ್ಕ ನನ್ನಿಂದ ತಪ್ಪಿಸ್ಕೋಬಹುದು ಅಂತ ಅಯೋಧ್ಯೆಗೆ ಹೋಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ಯಾ, ನೀನು ಗೆಲ್ಲೇ ಹೋದರೂ ಬಿಡ್ತೀನಿ ಅಂತ ಅನ್ಕೋಬೇಡ, ಇದರಿಂದ ಗೊತ್ತಾಗ್ತದೆ ತುಂಬ ಭಯ ಶುರುವಾಗಿದೆ ನನಗೆ ಅಂತ ವೈಶ್ವಕ ಅನ್ಕೋತಿದ್ರೆ. ಈ ಕಡೆ ರಾಮಾಚಾರಿ ಕೂಡ ಹೌದು ಅಪ್ಪ ನೀವೇನು ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣ ಕೂಡ ಅಪ್ಪ ನೀವು ಯಾಕೆ ಹೋಗಬೇಕು ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಈ ಕಡೆ ಜಾನಕಿ ಅವರು ಏನು ಹೇಳ್ತಿದ್ಯಪ್ಪ, ಈಗ ತಾನೇ ನೀನು ಇಷ್ಟು ವರ್ಷ ಆದಮೇಲೆ ಸಿಕ್ಕಿದ್ಯಾ, ನೀನು ಹೋಗೋದು ಅಂದರೆ ಹೇಗೆ ಅಂದಾಗ ಇಲ್ಲ ನಾನು ಹೋಗಿ ಬರ್ತೀನಿ, ಅಪ್ಪನ ಏನೇ ಇದ್ರೂ ಕೋರಿಕೆನ ನಾನು ಹೋಗ್ತೀನಿ ಅಂತಾರೆ. ಬಿಕಾಸ್ ಯಾವುದೋ ಗಂಟನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದ್ದಾರೆ ಇಲ್ಲಿ ನಾರಾಯಣಾಚಾರ್ಯಗಳು. ಅದಕ್ಕೆ ರಾಮಾಚಾರಿ ಹೋಗ್ತೀನಿ ಅಂದಾಗ ಇಲ್ಲ ಅದನ್ನು ನಾನೇ ಮಾಡಿ ಬರ್ತೀನಿ, ದರ್ಶನ ಪಡ್ತಕ್ಕೂ ಆಗುತ್ತೆ ಅಂತ. ಅಯೋಧ್ಯೆಗೆ ತಾನು ಹೋಗ್ತೀನಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾರೆ. ನಂತರ ಸರಿ ಆಯಿತು ಕೃಷ್ಣನೇ ಹೋಗಲಿ ಅಂತ ಎಲ್ಲ ಕೂಡ ನಿರ್ಧಾರ ಮಾಡ್ಕೋತಾರೆ. ನಂತರ ಇಲ್ಲಿ ಮನಸ್ಸಿಗೆ ಕಸವಿಸೆ ಆಗ್ತದೆ ನಾರಾಯಣಾಚಾರ್ಯಗಳಿಗೆ. ಹೀಗೋ ಇವಳಿಂದ ಸ್ವಲ್ಪ ದಿನನಾದರೂ ಬಿಡುಗಡೆ ಇದ್ದು ದೇವ್ರ ಹತ್ರ ಹೋಗಿ ನನ್ನ ನೋವನ್ನು ಹೇಳ್ಕೊಳ್ಳೋಣ, ನನ್ನ ತಪ್ಪನ್ನು ಅರ್ಪಿಸ್ಕೊಳ್ಳೋಣ ಅಂತಿದ್ದೆ, ಅದಕ್ಕೂ ಕೂಡ ಅವಕಾಶ ಆಗಲಿಲ್ವಲ್ಲಪ್ಪ ಅಂತ ನಾರಾಯಣಾಚಾರ್ಯಗಳಿಗೆ ಬೇಜಾರಾಗತ್ತೆ. ನಂತರ ಇಲ್ಲಿ ಮನೆಯವ್ರಿಗೆ ಎಲ್ಲರೂ ಕೂಡ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೋತಿದ್ದಾರೆ. ಇಲ್ಲಿ ಏನೇನು ಮಾಡಬೇಕು ಕೃಷ್ಣ ಹೋಗ್ತಾನೆ ಅಂತ. ಬಿಕಾಸ್ ಇಲ್ಲಿ ಅಯೋಧ್ಯೆಗೆ ಹೇಗೆ ಹೋಗೋದು ಅಂದಾಗ ಅಯೋಧ್ಯೆಗೆ ಹೋಗೋಕ್ಕೋಸ್ಕರನೇ ಒಂದು ಅಯೋಧ್ಯೆ ಟ್ರೈನ್ ಇದೆ ಅಂತ ಹೇಳ್ತಾರೆ. ಹೋಗೋದು ಇನ್ನೂ ಕೂಡ ಸುಲಭ ಆಯಿತು ಅನ್ಕೋತಾರೆ. ಜೊತೆಗೆ ಉಪ್ಪಿನಕಾಯಿ ಹಾಗೆ ಗೊಜ್ಜು ಎಲ್ಲನೂ ಕೂಡ ಮಾಡ್ತಿದ್ದಾರೆ. ಗೊಜ್ಜಂತೂ ಸೂಪರ್ವಾಗಿರುತ್ತೆ, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ. ಏನು ಮಾಡ್ತಿದ್ರ ಅಂತ ಚಾರು ಕೂಡ ಬಂದಾಗ ಇಲ್ಲಿ ರಾಮಾಚಾರಿ ಕೂಡ ಅವ್ರ ಜೊತೆ ಕೈ ಜೋಡಿಸಿರ್ತಾರೆ. ಇಲ್ಲಿ ಅಣ್ಣ ಹೋಗ್ತಾನಲ್ವ ಅದಕ್ಕೋಸ್ಕರ ಎಲ್ಲ ಕೂಡ ಪ್ರಿಪೇರ್ ಮಾಡ್ತಿದ್ದೀವಿ, ಜೋಳದೊಟ್ಟಿ ಎಲ್ಲಾನು ಅಂತ ಹೇಳ್ತಾರೆ. ಈ ಕಡೆ ಮುರಾರಿ ಕೂಡ ಹೌದು ಕೃಷ್ಣಂಗೆ ಅವಲಕ್ಕಿ ಗೊಜ್ಜು ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಲಕ್ಕಿ ಗೊಜ್ಜು ಉಪ್ಪಿನಕಾಯಿ ಎಲ್ಲ ಕೂಡ ಮಾಡ್ತಿದ್ದೀವಿ. 3 ದಿನ ಟ್ರಾವೆಲ್ ಇರುತ್ತಲ್ವ ಅದರಲ್ಲಿ ತಿನ್ಕೋಬೇಕಾಗುತ್ತೆ, ಹೊರಗಡೆ ಊಟ ತಿನ್ನೋಕ್ಕಾಗುತ್ತೆ, ಮನೆ ಊಟ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳಿ ಚಾರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾಳೆ. ನಂತರ ತುಂಬಾ ಖಾರ ಇರುತ್ತೆ, ನೋಡಿ ಅತ್ತೆ ಇದು ಮಾವನ ಥರ ಎಷ್ಟು ಖಾರ ಇದೆ ಅಂದಾಗ ನನ್ನ ಗಂಡ ಏನು ನಿನ್ನ ಗಂಡ ಎಷ್ಟು ಖಾರ ಅಲ್ಲ ಅಂತ ಜಾನಕಿ ಅವರು ಹೇಳ್ತಾರೆ. ಅಯ್ಯೋ ಹೌದು ಹಾಗೆ ಹೀಗೆ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ತಾ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಆ ಖಾರ ಕಣ್ಣಿಗೆ ಹತ್ಬಿಡುತ್ತೆ ಚಾರುಗೆ. ಬಟ್ ಎಲ್ಲರೂ ಮುಂದೆ ನಾನು ಕಣ್ಣು ಬಂದು ಊದ್ಲಿ ಅಂತ ನಾಟಕ ಮಾಡ್ತಿದ್ರೆ ಚಾರು ಮೇಡಮ್ ಅಂತ ಹೇಳ್ತಿದ್ರು. ಇಲ್ಲಿ ನಿಜವಾಗ್ಲೂ ಚಾರು ಕಣ್ಣೂರಿ ಆಗಿದೆ, ಒಬ್ಬೊಬ್ಬ ತಡ್ಕೊಳಕ್ಕಾಗ್ತಿಲ್ಲ. ಬಟ್ ರಾಮಾಚಾರಿ ಮಾತ್ರ ಬರ್ತಿಲ್ಲ. ಅಷ್ಟರಲ್ಲಿ ನಿಜವಾಗ್ಲೂ ಕಣ್ಣು ಕೆಂಪಾಗಿದೆ ಅಂತ ಜಾನಕಿ ಅವರು ಹೇಳಿದ ತಕ್ಷಣ ಅಯ್ಯೋ ಮೇಡಮ್ ನಿಜವಾಗ್ಲೂ ನಾನು ತಮಾಷೆ ಅಂದ್ಕೊಂಡೆ ಅಂದಾಗ ಹೋಗೋ ರಾಮಾಚಾರಿ ಕಣ್ಣೂರಿ ಅಂತ ಅಷ್ಟೊತ್ತಿಂದ ಹೇಳ್ತಿದ್ದೀನಿ, ಆದರೂ ಕೂಡ ಅಂದಾಗ ನೀವು ತಮಾಷೆ ಮಾಡ್ತಿದ್ರ ಅಂತ ಹೇಳಿದೆ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಕೃಷ್ಣ ನಾನು ಹೋಗೋಕ್ಕೂ ಮುನ್ನ ಎಲ್ಲ ಸರಿ ಮಾಡಿ ಹೋಗಬೇಕು, ಯಾವುದೇ ರೀತಿ ಮನೆಗೆ ತೊಂದರೆ ಆಗಬಾರ್ದು ನಾನು ಇಲ್ದಿರೋ ಸಮಯದಲ್ಲಿ ಅಂತ ಅಂದ್ಕೊಂಡು ಮನೆದಾಗೆ ಕಾಲ್ ಮಾಡ್ತಾರೆ. ಏನು ನನ್ನ ಹತ್ರನೇ ದುಡ್ಡಿಸ್ಕೊಂಡು ನನಗೆ ತಿರುಗಿ ಬಾಣ ಆಗ್ತಿದ್ಯಾ, ನಂದೇ ಎಂಚ್ರಲ್ಲಿ ಬಿದ್ದಿರೋ ನೀನು ಅಂತ ಹೇಳ್ತಿದ್ರೆ ಅದನ್ನೆಲ್ಲ ಬಿಟ್ಟಾಕೆ ಒಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ.
ವೈಶಾಖ ಅದಕ್ಕೆ ಒಳ್ಳೆಯವರಾಗಿದ್ದಾರೆ, ಎಲ್ಲ ಕೂಡ ಸರಿ ಹೋಗಿದೆ, ನನ್ನ ಮನೇಲಿ ನೆಮ್ಮದಿ ಇದೆ. ನಿಮ್ಮ ಆಟ ತೆಗಿಯೋ ಹಾಗೆಲ್ಲ. ನಾನು ಈ ಮನೆ ಮಗ, ಈ ಮನೇನ ಕಾಪಾಡ್ಕೋಬೇಕಾಗಿರೋದು ನನ್ನ ಧರ್ಮ. ಸುಮ್ಮನೆ ವಿನಾಕಾರಣ ನೀವು ಕೂಡ ಒಳ್ಳೆಯವರಾಗಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದ್ರೆ ಒಳ್ಳೇದು. ಅದನ್ನು ಬಿಟ್ಬಿಟ್ಟು ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡೋಕೆ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿದ್ರೆ ಏನೋ ಮಾತಾಡ್ತಿದ್ಯಾ ನೀನು? ನನಗೆ ಗುಡ್ ಬೆದರಿಕೆ ಹಾಕ್ತಿದ್ಯಾ ನೀನು? ನಾನು ದುಡ್ಡು ಕೊಟ್ಟಿರೋ ದುಡ್ಡು ಇಸ್ಕೊಂಡಿರೋ ನೀನು ನನಗೆ ಹೆದರಿಸ್ತಿದ್ಯಾ ಅಂದಾಗ? ಹೆದರಿಸ್ತಿರೋದಲ್ಲ, ನಿಜಾನೇ ಹೇಳ್ತಿರೋದು. ನಿಮ್ಮ ಎಲ್ಲ ಸಾಕ್ಷಿಗಳು ಕೂಡ ನನ್ನ ಹತ್ರ ಇದೆ. ನನ್ನ ಅಣ್ಣಂಗೆ ವಿಷಯ ಹೇಳಿ ಅಣ್ಣ ಕ್ಷಮಿಸಿದ್ರು ಅದಕ್ಕೆ ಕ್ಷಮಿಸ್ತಾರೆ ಅನ್ಕೋಬೇಡಿ. ಅದಕ್ಕೆ ಹೇಗೆ ಗೊತ್ತೋ ಅಂತ ಗೊತ್ತಿದೆ ಅಲ್ವಾ? ನಿಮ್ಮನ್ನು ಬಿಡ್ತಾರೆ ಅಂದ್ಕೊಂಡಿದ್ರ ನಿಮ್ಮ ಮಕ್ಕಳು? ಖಂಡಿತ ನಿಮ್ಮನ್ನು ಸುಮ್ಮನೆ ಅಂತೂ ಬಿಡುವುದಿಲ್ಲ. ತನ್ನ ಗಂಡನ ಮನೆಯವ್ರಿಗೆ ತೊಂದರೆ ಮಾಡಿದ್ರು ಅಂದೆ ಅಮ್ಮ ಅನ್ನೋದು ಕೂಡ ನೋಡಲ್ಲ ಅಂತ ಗೊತ್ತಿದೆ. ಅದು ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನೊಂದು ಹೇಳ್ತೀನಿ, ಜೈಲಿಗೆ ಹೋಗ್ಬೇಕಾಗತ್ತೆ ನೀವು ನಾನು ವಿಷಯ ಹೇಳಿದ್ರೆ ಅಂತ ಕೃಷ್ಣ ಹೇಳಿದಕ್ಕೆ ನನ್ನ ಜೊತೆ ನೀನು ಬರ್ತೀಯ ಅಲ್ವಾ ಅಂದಕ್ಕೆ ನನಗೇನದೇನು ಹೊಸ್ತಲ್ಲ. ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನೀವು ಹಾಗೆ ರೀತಿ ಮಾಡ್ಕೋಬೇಕು ಅಂದರೆ ಬರ್ಬೋದು, ಹೋಗ್ಬೋದು. ಸತ್ಯ ಎಲ್ರಿಗೂ ಹೇಳ್ತೀನಿ. ನನ್ನ ನಿಜವಾದ ಕೆಟ್ಟಿನ ನೋಡಬೇಕಾಗತ್ತೆ. ನೀವೇನಾದರೂ ಇದೇ ರೀತಿ ಮುಂದುವರೆದೆ ಸುಮ್ಮನೆ ನಮ್ಮ ಪಾಡಿಗೆ ನಾವಿದ್ದೀವಿ, ನಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾರೆ, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೆಯದು, ಇಲ್ಲಾಂದರೆ ಬೇರೆದೇ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ಈ ಕಡೆ ಕಿಟ್ಟಿ. ಈ ಕಡೆ ಮಾನ್ಯತಾ ಅಂತೂ ಮೈ ಗಾಡ್, ನಾನು ದುಡ್ಡು ಬಿಸಾಕಿದ ನಾಯಿ ನನಗೆ ತಿರುಗಿ ಬೀಳ್ತದೆಯಾ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಶಾಖ ಬರ್ತಾಳೆ. ಮಾನ್ಯತಾ ವೈಶಾಖ ಇಬ್ಬರು ಕೂಡ ಎದುರು ಬದ್ರ ಆಗ್ತದಾಗೆ. ಹಾಗಿದ್ರೆ ಅವತ್ತೇನಾಯಿತು ಅನ್ನೋದನ್ನ ತೋರಿಸ್ತಿದ್ದಾರೆ. ವೈಶಾಖ ಅವತ್ತು ಥ್ರೆಟ್ ಬಂದಾಗ ಕೃಷ್ಣನಿಂದ ಮನೆಯವ್ರಿಗೆ ವಿಷಯ ಹೇಳ್ತೀನಿ ಅಂದಾಗ ಹೆವಿ ಡ್ರಾಮಾ ಮಾಡಿದ್ದು, ತಲೆ ಸುತ್ತು ಬಿದ್ದಿದ್ದು, ಡಾಕ್ಟ್ರು ಬಂದಾಗ ಒಳಗಡೆ ಯಾರೂ ಇಲ್ಲದೆ ಚೆಕಪ್ ಮಾಡುವ ಸಮಯದಲ್ಲಿ ಕಾಲು ಇಟ್ಕೊಂಡಿದ್ದು, ಬೇಡ್ಕೊಂಡಿದ್ದು, ಏನು ಮಾಡ್ತಿದ್ದ ಅಂದಾಗ ದಯವಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಹೇಳಿ ಅಂದಾಗ ಆ ರೀತಿ ಎಲ್ಲ ದ್ರೋಹ ಮಾಡೋಕ್ಕಾಗಲ್ಲ, ಡಾಕ್ಟರ್ ಹಾಗೆ ಸುಳ್ಳು ಹೇಳೋಕ್ಕಾಗಲ್ಲ ಅಂದಾಗ ದಯವಿಟ್ಟು ಡಾಕ್ಟ್ರೆ ನಮ್ಮ ಮಾವ ತುಂಬ ದಿನದಿಂದ ಹುಷಾರಿಲ್ಲ, ಚೀರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಮನೆಯವ್ರು ಯಾರಿಗೂ ಕೂಡ ನೆಮ್ಮದಿ ಇಲ್ಲ, ಯಾರೂ ಕೂಡ ಖುಷಿಯಾಗಿಲ್ಲ, ಎಲ್ಲರೂ ಕೂಡ ಕುಸ್ತು ಹೋಗಿದ್ದಾರೆ. ಅವರಲ್ಲಿ ಒಂದು ಉತ್ಸಾಹ ಬರಬೇಕು ಅಂದರೆ ಈ ಮಗುವಿಂದ ಮಾತ್ರ ಸಾಧ್ಯ. ನೀವೇನಾದರೂ ಈ ಮಗು ಆಗ್ತದೆ ಅಂತ ಹೇಳಿದ್ರೆ ಮನೆಗೆ ವಂಶೋದ್ಧಾರಕ ಬರ್ತದಾನೆ ಅಂತ ಮಾವಂಗೆ ತುಂಬ ಪ್ರೀತಿ ಇತ್ತು. ಆ ಖುಷಿಗೆ ಅವ್ರು ಎದ್ದೇಳ್ಬೋದು, ಹುಷಾರಾಗ್ಬೋದು, ಮನೆಯವರಲ್ಲಿ ಕೂಡ ಬದುಕಬೇಕು ಅನ್ನೋ ಉತ್ಸಾಹ ಬರುತ್ತೆ. ದಯವಿಟ್ಟು ಡಾಕ್ಟರ್ ಈ ಒಂದು ವಿಷಯನ ಸುಳ್ಳು ಹೇಳಿಬಿಡಿ ದಯವಿಟ್ಟು ಅಂತ ಕೇಳ್ಕೊತಿದ್ದಾರೆ. ಏನು ಹೇಳ್ತಿದ್ರಾ ನೀವು? ಅಷ್ಟು ಸುಲಭನ ಸುಳ್ಳು ಹೇಳೋದು ಅಂತ ಹೇಳ್ತಿದ್ರೆ ಗೊತ್ತಾಗುತ್ತಲ್ವ? 4 ತಿಂಗಳಾದಮೇಲೆ ಆದರೂ ಪ್ರೆಗ್ನೆಂಟ್ ಆದಮೇಲೆ ಡೆಲಿವರಿ ಆಗಬೇಕಲ್ವಾ ಅಂದಾಗ ಅಷ್ಟು ದಿನ ನಾನು ಈ ಸುಳ್ಳನ್ನು ಮುಚ್ಚಿಡೋದಿಲ್ಲ ಡಾಕ್ಟರ್. ತುಂಬ ಬೇಗ ಹೇಳ್ಬಿಡ್ತೀನಿ, ನನ್ನ ಮಾವ ಹುಷಾರಾಗಬೇಕು ಅಷ್ಟೇ, ನನ್ನ ಮಾವ ಹುಷಾರಾದರೆ ಸಾಕು ಡಾಕ್ಟರ್. ಅವ್ರು ನಮ್ಮ ಮನೆ ದೀಪ, ದಯವಿಟ್ಟು ಡಾಕ್ಟರ್ ಪ್ಲೀಸ್ ಒಬ್ಬರು ಜೀವ ಉಳಿಸಿ ಅಂತ ಕೇಳ್ಕೊಂಡೋ ಕಾರಣ ಇಲ್ಲಿ ಡಾಕ್ಟರ್ ಸುಳ್ಳು ಹೇಳಿರ್ತಾರೆ. ನಂತರ ಈ ಕಡೆ ವೈಶಾಖಾಗೆ ಮಾನ್ಯತಾರು ಅವತ್ತು ಕಿಟ್ಟಿ ಕೈಗೆ ಸಿಕ್ಕಾಕೊಂಬಿಟ್ಟೆ, ಏನು ಮಾಡೋದು ಅಂತದಾಗ ಸುಪ್ಪು ಪ್ಲ್ಯಾನ್ ಮಾಡಿ ಕಿಟ್ಟಿನ ಹಳ್ಳಕ್ಕೆ ಬೀಳ್ಸಿದ್ದಾಯಿತು ಅಂತ ಹೇಳ್ತಿದ್ರೆ ಹೌದು, ಅವನ್ನ ಹಳ್ಳಕ್ಕೆ ಬಿದ್ದ, ನಾನು ಹೇಳಿರೋ ಮಾತನ್ನು ನಂಬ್ಕೊಂಡ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಅವತ್ತು ಕಿಟ್ಟಿ ಕೇಳಿಸ್ಕೊತಿದ್ದಾನೆ ಅಂತ ಗೊತ್ತಿದ್ದೆ. ವೈಶಾಖ ತನ್ನ ತಮ್ಮನ ಜೊತೆ ಆ ರೀತಿ ಮಾತಾಡಿದ್ದು, ಜೊತೆಗೆ ಹಾಸನಕ್ಕೆ ಹೋಗ್ತಿದ್ದೀವಿ ಅಂತ ಕ್ಲೂ ಕೊಟ್ಟಿದ್ದು ಮಾನ್ಯತಾಗೆ ಅದೇ ಕಾರಣಕ್ಕೆ. ನಂತರ ಇಲ್ಲಿ ಹೌದು ಮಾನ್ಯತಾ ಮೇಡಮ್, ಕಿಟ್ಟಿ ನನ್ನ ತಲೆ ಸವರ್ಸ್ಕೊಂಡಿದ್ದಾನೆ, ನಾನು ಹಾಡ್ದಾಗೆ ಆಡ್ತಾನೆ, ಎಣ್ಣೆ ಹಾಕ್ತೆ, ಹಾಗೆ ಮುಗೀತು ಕತೆ. ಆ ನಾರಾಯಣಾಚಾರ್ ಕೈಕಾಲು ಮುರ್ಕೊಂಡು ಕೂತಿದ್ದ, ಮಾತು ನಿಂತೋಗಿತ್ತು, ಮಾತು ಕೈಕಾಲು ಎಲ್ಲ ಕೂಡ ಬಂದಿದೆ, ಆದರೂ ಕೂಡ ನಾಲ್ಗೆ ಬಿದ್ದೋಗಿದೆ, ಅವ್ನ ಜುಟ್ಟು ನಮ್ಮ ಕೈಲಿದೆ, ನಾವು ಅನ್ಕೊಂಡಾಗೆ ಎಲ್ಲ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಿಶಾಲ್ ಕೂಡ ಬರ್ತಾನೆ. ವೈಶಾಖ ತಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಮೂಚನ ಒಂದಾಗಿದ್ದೇವೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಅವ್ರು ಗೊತ್ತಾಗಬಾರ್ದು ಅಂದಾಗ ಗೊತ್ತಾಗಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿರೋದು, ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ ನಮ್ಮ ಪ್ಲ್ಯಾನ್ ಅಂತ ವಿಶಾಲ್ ಕೂಡ ಹೇಳ್ತಿದ್ದಾನೆ. ನಂತರ ಈ ಕಡೆ ವೈಶಾಖ ಕೂಡ ನಾವು ಅಂದ್ಕೊಂಡಾಗೆ ಎಲ್ಲ ಪ್ಲ್ಯಾನ್ ಕೂಡ ಆಗಿದೆ, ನಮಗೆ ಗೆಲುವು ಸಿಕ್ಕಿದೆ, ಇನ್ನೇನೇ ಇದ್ರೂ ಆ ಮನೆ ಸರ್ವನಾಶ ಮಾಡೋದಷ್ಟೇ ಬಾಕಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.